ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬ ಇದೆ. ಸೊ ಮಾರ್ಲಮ್ಮಿ ಹಬ್ಬ, ಅದನ್ನು ಶಿವನ ಹಬ್ಬ ಅಂತೇಳಿ ಮಾಡ್ತಾರೆ ಸ್ವೀಟು. ಸೊ ಈಗ ಹೊರಟಿದ್ದೀವಿ. ಈಗ ಟೈಮ್ ಬಂದು ಆಗಲೇ 10:35 ಆಗಿದೆ. ಸೊ ನನ್ನ ಮಗನ ಕಡೆಯಿಂದ ಸ್ವಲ್ಪ ಲೇಟ್ ಆಯಿತು. ರೆಡಿಯಾಗು ಅಂದರೆ ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಲೇಟ್ ಮಾಡಿಬಿಟ್ಟ. ಸೊ ಈಗೆಲ್ಲ ರೆಡಿಯಾಗಿದೆ, ಓಡೋದಷ್ಟೇ ಬಾಕಿ. ನನ್ನ ಹಸ್ಬೆಂಡು ರಾತ್ರಿ ಟೌನಿಗೆ ಹೋಗಿದ್ರು. ಸೊ ಭತ್ತ ಮಲ್ಲಿಗೆ ಹೂವು ತೊಗೊಬಂದಿದ್ದಾರೆ. ಸೊ ಮರ್ತ್ಬಿಡ್ತೀನಿ ಅಂತ ನೆನಪು ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಹೊಸಬ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಇನ್ನು ಹಾಗೆ ನಿಮಗೆ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಲಿಕ್ಕೆ ಟ್ರೈ ಮಾಡಿ. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇನ್ನು ರೆಡಿಯಾಗಿದ್ದೀನಿ. ಬಸ್ಸಿಗೆ ಹೋಗಬೇಕು. ಇನ್ನು ನನ್ನ ಹಸ್ಬೆಂಡ್ ಸಂಜೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು. ಸೊ ಇನ್ನು ಬಸ್ಸಿಗೆ ಹೋಗಬೇಕು. ಬಸ್ ಎಷ್ಟೊತ್ತಿಗೆ ಬರುತ್ತೋ ಏನೋ ನೋಡೋಣ. ಓಕೆ ಬನ್ನಿ ಹೋಗೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಅಂತೂ ಮಾಡ್ಕೊತೀನಿ ಅಲ್ಲಿ. ಇನ್ನು ಹಾಗೆ ಎಲ್ಲ ರೆಡಿಯಾಗಿತ್ತಲ್ಲ, ಹೊರಡೋಣ ಅಂದ್ಕೊಂಡೆ. ಸೊ ಹೊರಡೋಕ್ಕೆ ಮುಂಚೆ ಹೇಗೂ ಸ್ನಾನ ಎಲ್ಲ ಆಗಿತ್ತಲ್ಲ, ಸೊ ದೀಪ ಹಚ್ಬಿಟ್ಟು ಹೋಗ್ಬಿಡೋಣ ಅಂಥೇಳಿ ಮನೇಲಿ ದೀಪ ಹಚ್ಕೊತಾ ಇದ್ದೆ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲಿಗೆ ಹೊರಟ್ರು ಕೂಡ ಡೈಲಿ ಮಾಮೂಲಿ ದೀಪ ಹಚ್ಚೋದು ಇದ್ದೇ ಇರುತ್ತಲ್ಲ. ಸೊ ನಾನು ಬರೋದೇ ಸಂಜೆ ಲೇಟ್ ನೈಟೇ ಆಗೋಗ್ಬಿಡುತ್ತೆ. ಅಂದರೆ ಒಂದು 10:30 11 ಗಂಟೆ ಆಗಿಬಿಡುತ್ತೆ ನಾನು ಬರೋದು ಅಲ್ಲಿಗೆ ಹೋದಾಗ. ಸೊ ಹಂಗಾಗಿ ಇನ್ನು ಸಂಜೆ ಹಚ್ಚೋಕ್ಕಾಗಲ್ವಲ್ಲ ಅಂಥೇಳಿ ದೀಪ ಹಚ್ಕೊಂಬಿಡೋಣ ಅಂಥೇಳಿ ದೀಪ ಹಚ್ಕೊಂಡು ಉರಿ ಸಣ್ಣ ಮಾಡಿ. ನಾನು ಆಲ್ಮೋಸ್ಟ್ ಅಲ್ಲಿ ಮಣ್ಣಿನ ದೀಪನೇ ಯೂಸ್ ಮಾಡೋದು. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಮಣ್ಣಿನ ದೀಪ ಯೂಸ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ದೀಪ ತಂದು ಇಟ್ಕೊಂಡಿರೋದ್ರಿಂದ ನಾನೀಗ ಬೆಳಗ್ಗೆ ಹಚ್ಬಿಟ್ಟು ಉರಿ ಸಣ್ಣ ಮಾಡಿಬಿಟ್ರೆ ಬತ್ತಿ ಸಣ್ಣ ಮಾಡಿ. ಸೊ ಅದು ನಾನು ಸಂಜೆ ಇನ್ನು ಬರೋವರೆಗೂ ನಿಧಾನವಾಗಿ ಉರಿತಾ ಇರುತ್ತೆ. ಅಲ್ಲದೆ ನಾನು ಪ್ರತಿದಿನವೂ ಏನು ದೇವ್ರ ಸಾಮಾನೆಲ್ಲ ತೊಳೆಯೋದು ಅದೆಲ್ಲ ಏನಿಲ್ಲ. ಸಾಮಾನ್ಯವಾಗಿ ನಾನು ಶನಿವಾರದೊತ್ತು ಮಾತ್ರನೇ ದೇವ್ರ ಸಾಮಾನು ತೊಳೆಯೋದು. ಅದು ಬಿಟ್ಟರೆ ಹಬ್ಬ ಏನಾದ್ರು ಇತ್ತು ಅಂದರೆ ದೇವ್ರ ಸಾಮಾನು ತೊಳ್ಕೊಂಡು ಪೂಜೆ ಮಾಡ್ಕೊತೀನಿ. ಇನ್ನು ಮಿಕ್ಕಿದ್ದಿಂದಂಗೆ ನಾರ್ಮಲ್ಲಾಗಿ ದೀಪ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಇನ್ನು ಹಾಗೆ ನಾವು ಬಂಡಾರಳ್ಳಿಗೆ ಬಂದ್ವಿ. ಇನ್ನು ನನ್ನ ನಾದಿನಿ ಕಾಯಿ ಸುಲಿತಾಯಿದ್ರು, ಕಾಯಿ ಬೇಕಿತ್ತಂತೆ ಅಡಿಕೆಗೆ ಪೂಜೆಗೆಲ್ಲ. ಸೊ ಹಂಗಾಗಿ ಅವ್ರು ಕಾಯಿ ಸುಲಿತಾಯಿದ್ರು. ಇನ್ನು ದೊಡ್ಡ ನಾದಿನಿ ಮತ್ತು ನಮ್ಮ ತಂಗಿ ಎಲ್ಲರೂ ಅಲ್ಲಿ ತರಕಾರಿ ಹೆಚ್ಕೊಂಡೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇನ್ನು ನಾನು ಹೋದೆ, ಇನ್ನೂ ಏನೂ ರೆಡಿ ಆಗಿರಲಿಲ್ಲ. ಬಟ್ ಅಷ್ಟರಲ್ಲಿ ನಾವು ಹೋದ್ವಲ್ಲ, ಅವರು ತರಕಾರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾಯಿದ್ರು. ಸೊ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅಡುಗೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮ ನೋಡಿ ಗಾಯ್ಸ್, ಎಲ್ಲರೂ ತರಕಾರಿ ಹೆಚ್ಕೊಂಡು ಕೂತಿದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಹಾಯ್ ಮಾಡ್ರ. ಲಿಖಿತಾ ಈ ಕಡೆ ತಿರುಗು. ಲಿಖಿತಾ, ಇನ್ನು ಈ ಹಬ್ಬ ಬಂದು ಮಾರ್ಲಮ್ಮಿ ಹಬ್ಬದ ಟೈಮಿನಲ್ಲೇ ಮಾಡೋದು. ಬಟ್ ಇಲ್ಲಿ ಮಾರ್ಲಮ್ಮಿ ಹಬ್ಬ ಅನ್ನೋದಕ್ಕಿಂತ ಶಿವನ ಹಬ್ಬ ಅಂತೇಳಿ ಕರೀತಾರೆ ನಮ್ಮ ಅತ್ತೆ ಮನೆಯಲ್ಲಿ. ಇಲ್ಲಿ
ಶಾವಿಗೆ ಮಾಡೋದೇ ಒಂದು ಸ್ಪೆಷಲ್ಲು ಈ ಹಬ್ಬಕ್ಕೆ. ಸೊ ಇದನ್ನು ದೇವ್ರಿಗೂ ಪೂಜೆಗೂ ಇಡೋದು ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ನಮ್ಮ ಹಿರಿಯರಿಗೂ ಕೂಡ ಹಾಗೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ನೋಡಿ ಇಲ್ಲ ನಮ್ಮ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಆಗಿತ್ತು, ನಾನು ಮರ್ತುಬಿಟ್ಟಿದ್ದೆ ವೀಡಿಯೋ ಮಾಡೋದು. ನಮ್ಮ ನಾದಿನಿಯವರೇ ಜ್ಞಾಪಿಸಿದ್ರು ವೀಡಿಯೋ ಮಾಡ್ಕೊಳ್ಳುವೆ ಅಂತೇಳಿ. ಸೊ ಹಂಗಾಗಿ ವೀಡಿಯೋ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಅದಕ್ಕೆ ಮುಂಚೆ ನಮ್ಮ ಮೈದನವ್ರ ಪಾಪ ಆಲ್ಮೋಸ್ಟು ಅವ್ರ ಮುಕ್ಕಾಲು ಭಾಗದಷ್ಟು ಅವರೇ ಶಾವಿಗೆ ಎಲ್ಲನೂ ಒತ್ಕೊಟ್ಬಿಟ್ಟು ಅವರಿಗೆ ಎಮರ್ಜೆನ್ಸಿ ಏನೋ ಕಾಲ್ ಏನೋ ಬಂತು, ಇಲ್ಲ ಯಾರೋ ಹುಡ್ಕೊಂಡು ಬಂದರು. ಸೊ ಹಂಗಾಗಿ ಅವ್ರು ಮಾತಾಡ್ಕೊಂಬರೋಕ್ಕೆ ಅಂತೇಳಿ ಹೋದರು. ನಾನು ಟ್ರೈ ಮಾಡ್ತೀನಿ ಅಂತೇಳಿ ನಮ್ಮ ಸಂಗೀತ ಟ್ರೈ ಮಾಡ್ತಾಯಿದ್ಲು ಶಾವಿಗೆ ಒತ್ತಕ್ಕೆ. ಅಂದರೆ ಈ ಸತಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಬಂದಿತ್ತು. ಸೊ ಹಂಗಾಗಿ ಅವಳು ಒತ್ತಕ್ಕೆ ಈಸಿ ಆಯಿತು. ನಾರ್ಮಲಿ ನಮ್ಮಮ್ಮ ಹಿಟ್ಟು ಮಾಡಿದಾಗ ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾರೆ, ಅಂದರೆ ಬೇಗ ಕೆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಟ್ಟಿಯಾಗಿ ಹಿಟ್ಟು ಮಾಡ್ತಾರೆ. ಈ ಸಲ ಸ್ವಲ್ಪ ಸಾಫ್ಟಾಗಿತ್ತು. ಸೊ ಹಂಗಾಗಿ ಅವಳು ಒತ್ತುತ್ತಾ ಇದ್ದಾಳೆ, ಅವಳು ಶಾವಿಗೆ ಒತ್ತುತ್ತಾ ಇದ್ದಾಳೆ. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ, ಪ್ರತಿ ವರ್ಷವೂ ಸಖತ್ ಗಟ್ಟಿಯಾಗಿ ಆಗ್ತಿತ್ತು ಹಿಟ್ಟು. ಈ ಸಲ ಸ್ವಲ್ಪ ಲೂಸ್ ಇರೋದ್ರಿಂದ, ಅಂದರೆ ಹಿಟ್ಟು ಸಾಫ್ಟ್ ಇರೋದ್ರಿಂದ ಅವಳು ಒತ್ತಲಿಕ್ಕಾಯಿತು. ಅಂದರೆ ಇದೇ ಸ್ಪೆಷಲು ಈ ಶಿವನ ಹಬ್ಬಕ್ಕೆ. ಆಲ್ಮೋಸ್ಟ್ ಇದನ್ನು ಮಾಡ್ಕೊಂಡು ತಿನ್ನೋ ಅಂಥವ್ರಿಗೆ ಗೊತ್ತಿರುತ್ತೆ. ಶಾವಿಗೆ, ಕಾಯಲು, ಹಾಗೆಯೇ ಮತ್ತು ಕರಿ ಎಳ್ಳಿನ ಪುಡಿ, ಸ್ವಲ್ಪ ತುಪ್ಪ ಇದನ್ನು ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಸೂಪರ್ಬಾಗಿರುತ್ತೆ. ನಾನು ಆ್ಯಕ್ಚುಲಿ ನಮ್ಮ ಅಮ್ಮನೂ ಮಾಡಿಕೊಡ್ತಿದ್ರು, ಬಟ್ ನನಗೇನು ಆವಾಗ ಅದ್ರ ಟೇಸ್ಟ್ ಏನು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನಾನೇನು ಜಾಸ್ತಿ ತಿಂತಾನೂ ಇರಲಿಲ್ಲ. ನಮ್ಮ ಮನೇಲಿ ಮಾಡಿದಾಗ ನಾನು ಅನ್ನ ಸಾಂಬಾರು ಊಟ ಮಾಡ್ಕೊತಿದ್ದೆ. ನಮ್ಮ ಅತ್ತೆ ಮನೆಗೆ ಬಂದಾಗಲೇ ನಮ್ಮ ಅತ್ತೆ ಮನೇಲಿ ಒಂದು ಸಲ ಹಿಂಗೆ ಇದೇ ಹಬ್ದಲ್ಲೇ ಟ್ರೈ ಮಾಡಿದಾಗ ಆವಾಗಿಂದ ಶಾವಿಗೆ ಅಂದರೆ ನನಗೂ ಭಾಳ ಇಷ್ಟ ಆಯಿತು. ಸೊ ಆವಾಗಿಂದ ನಾನು ಕೂಡ ಇಷ್ಟಪಟ್ಟು ತಿಂತೀನಿ. ಎಮರ್ಜೆನ್ಸಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಪಾಪ ನಮ್ಮ ಅಮ್ಮಂಗೆ ಕೇಳಿದ್ರೆ ಮನೆಯಲ್ಲೇ ಮಾಡಿಕೊಡ್ತಾರೆ. ಅಂದರೆ ನಾರ್ಮಲಿ ಚಕ್ಲಿಗಳು ಬರುತ್ತಲ್ಲ, ಸೊ ಅದರಲ್ಲೇ ಮಾಡ್ಕೋಬೋದು. ಅಂದರೆ ಮನೇಲಿ ಒಂದು 3 ಜನಕ್ಕೆ 4 ಜನಕ್ಕೆ ಮಾಡ್ತೀವಿ ಅಂದರೆ ಅದರಲ್ಲಾದರೆ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಮರದಲ್ಲೇ ರೆಡಿ ಮಾಡಿಸ್ಕೊಂಡಿರೋದು. ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಈ ಥರದ್ದಿದೆ. ಬಟ್ ಸಣ್ಣದು ಸ್ವಲ್ಪ ಯಾಕೋ ಅದರಲ್ಲಿ ಬೇಗ ಆಗಲ್ಲ ಅಂಥೇಳಿ ಇದು ವರ್ಷ ಇದು ಈ ಥರದ ಅವರು ಮಾಡ್ತಾರೆ ಅನ್ಕೋತೀನಿ. ಅವ್ರ ಹತ್ರ ಈ ಥರ ಮಿಷಿನ್ ಇಸ್ಕೊಂಬರ್ತಾರೆ. ನಾರ್ಮಲಿ ಮನೇಲಿ ಮಾಡ್ಕೋಬೇಕು ಅಂದಾಗ ಏನಿಲ್ಲ, ಆರಾಮ್ಸೆ ಚಕ್ಲಿ ಒಳ್ಳಲ್ಲೇ ಮಾಡ್ಕೋಬೋದು. ಸೊ ಮನೆಗೆ ನೆಂಟರುಗಳನ್ನೆಲ್ಲ ಕರೆದಿದ್ದೀವಿ ಅಂದಾಗ ಚಕ್ಲಿ ಒಳ್ಳಲ್ಲಿ ಮಾಡ್ಕೊಂಡು ಕೂತ್ಕೋತೀವಿ ಅಂದರೆ ತುಂಬಾ ಲೇಟ್ ಆಗುತ್ತೆ. ಸೊ ಹಂಗಾಗಿ ಈ ಥರ ಮಿಷಿನಲ್ಲಿ ಪ್ರತಿ ವರ್ಷವೂ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅಂದರೆ ಇದೊಂದೇ ಹಬ್ಬಕ್ಕೆ ಎಲ್ಲರೂ ಕೂಡ ಸೇರೋದು, ನಮ್ಮ ನಾದಿನಿರು ಕೂಡ. ಯಾಕೆಂದರೆ ಅವ್ರ ಮನೆಗಳಲ್ಲೂ ಪ್ರತಿ ಹಬ್ಬನೂ ಮಾಡ್ತಾರೆ. ಈಗ ಮಾರ್ಲಮ್ಮಿ ಹಬ್ಬ ಕೂಡ ಮಾಡಿರ್ತಾರೆ. ಮಾರ್ಲಮ್ಮಿ ಹಬ್ಬ ಆಗ ಒಂದು ವಾರಕ್ಕೆ ಈ ಹಬ್ಬ ಬರುತ್ತೆ. ಸೊ ಹಂಗಾಗಿ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ಇನ್ನು ಹಾಗೆ ಹಿಟ್ಟನ್ನು ಮಿಷಿನಿಗೆ ಅಂದರೆ ಒಳ್ಳಿಗೆ ಹಾಕ್ಬೇಕಂದ್ರೆ ಚೆನ್ನಾಗಿ ಅದನ್ನು ಹೊಂದಿಸ್ಬಿಟ್ಟು ಹಾಕಬೇಕು. ಆವಾಗ ಚೆನ್ನಾಗಿ ಅದು ಅವ್ರಿಗೆ ಒತ್ತೋರ್ಗೂ ಕೂಡ ಈಸಿ ಆಗುತ್ತೆ. ಮಧ್ಯೆ ಹಿಟ್ಟು ಗಂಟು ಆ ಥರ ಏನಾರು ಇತ್ತು ಅಂದರೆ ಅದೆಲ್ಲನೂ ಕೂಡ ಈ ಹೊಂದಿಸ್ದಾಗ, ತಟ್ಟೆನಲ್ಲೇ ಹೊಂದಿಸ್ದಾಗ ನೀಟಾಗಿ ಕ್ಲೀನ್ ಆಗುತ್ತೆ. ಹಂಗಾಗಿ ನೀಟಾಗಿ ಹೊಂದಿಸ್ಬಿಟ್ಟು ಆ ಉಳ್ಳಿಗೆ ಅಳತೆಗೆ ಎಷ್ಟು ಕರೆಕ್ಟಾಗಿ ಆಗುತ್ತೋ ಆ ಥರ ಹೊಂದಿಸ್ಬಿಟ್ಟು ರೌಂಡ್ ಮಾಡಿ ಹಾಕೋದು ಚೆನ್ನಾಗಿರುತ್ತೆ. ಒಂಥರ ಎಲ್ಲರೂ ಕೈ ಜೋಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರೆ ಮನೆ ತುಂಬ ಜನ ಇದ್ದರೆ ಗಲಗಲ ಅಂತ ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ತಿದ್ರಿ ಮೇಲೆ? ಅವ್ರನ್ನೆಲ್ಲ ತೆಗಿ ಸಾಕು. ಇವ್ರನ್ನೇ ತೆಗಿ, ಇಲ್ಲೇ ಸುತ್ತ ತೆಗಿ. ನಾವು ಬರ್ತೀವಿ, ಸುಮ್ಮನಿರತ್ತೆ ಮನೆ ಓಪನ್ ಟೈಮಲ್ಲಿ. ನಾವು ಅವಲೇ 3 ದಿವಸ ಮುಂಚೆ ಮನೆ ಕಟ್ತಾ ಇದ್ದೀರಾ? ನೀವೆಲ್ಲಿದ್ದೀರಾ? ಮನೆ ಹುಡುಕ್ತಾ ಇದೀವಿ, ಇನ್ನೂ ಸಿಕ್ಕೇ ಇಲ್ಲ. ಓಮದ ದಿನ ಬಂದ್ ಮಾರನೇ ದಿನ ವಾಪಸ್ ಬರೋಣ ಅಂತ ನಾವಿದ್ದೀವಿ. ನಮ್ಮನೆ ಓಡಾಡ್ಲಿಲ್ಲ, ಅವನ ಅಲ್ಲಿ ಓಡಾಡೋದು.
ಹ್ಞೂ ಡ್ರೆಸ್ ಹಾಕೊಂಡಿಲ್ಲಲ್ರಿ ಇನ್ನು ನೀವು ಇದ್ಯಾಕೆ ಅದು ಫ್ರಾಕ್ ಚೆನ್ನಾಗಿ ಕಾಣಿಸ್ತಿತ್ತು ಅದ್ರ ಮೇಲೆ ಅದೇ ಹಾಕಿ ಸುಮ್ಮನೆ ಹಾಕಿರೋ ತೆಗಿತೀನಿ. ಮೇಕಪ್ ಮಾಡ್ತಾಳೆ ಅವಳು. ಅವಳದೇ ವೇಲದು. ನೀನ್ ಸ್ಕೋಪ್ ಕೊಡ್ಬೇಡ, ಸುಮ್ಮನೆ ಕೂತ್ಕೋ. ಏನಮ್ಮ ಬೇಸಿಗೆ ಕೊಡ್ತೀನಿ ಸುಮ್ಮನೆ ಮಳೆಗಾಲಕ್ಕೆ. ಇವು ಬೇಗ ಬಾಡೋದ ಚೆನ್ನಾಗಿರ್ತದೆ ಮನ್ಸಿದ್ರು ಅವಾದ್ರೆ ಒಂದು ಬೇಗನೆ ಬಡೋಯ್ತ ಒಂದು ಕಲರ್ ಚೆನ್ನಾಗೈತೆ. ಪಿಂಕು ರೆಡ್ ಕಲರ್ ಅಮ್ಮನ ಸೀರೆ ಕಲರು. ಅವು ಬೇಗ ಬಾಡೋಯ್ತು. ಮತ್ತೆ ಕೈಲಿ ಇಟ್ಕೊಳ್ಳೋರು ಇಟ್ಬಿಟ್ರೆ ಸ್ಟ್ಯಾಂಡ್ ಬೇರೆ ಮಾಡ್ಕೊಂಡಿದೀಯಾ? ವಿಡಿಯೋ ಆಯ್ತಾ ಇರೋದು ಈಗ ಮಾಡೋದೆಲ್ಲ. ಏನೇನೋ ಮಾಡ್ತೀಯ, ನಾನು ಹೆಂಗೆ ಕೂತಿರ್ತೀನಿ. ಎಳಕತ್ತು ಎಡಿಟ್ ಮಾಡ್ಬೋದು. ಹಿಂಗೆ ಏನು ಮಾಡಿರ್ತೀನಿ ನಾನು ನನಗೆ ತಾನಾಗಿ ಹಾಕಕ್ಕೆ ಬರಲ್ಲ. ಎಲ್ಲ ಸೆಟ್ ಸೆಟ್ ಮಾಡಿ ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡಿ ಹಾಕ್ಬೋದು. ತಗಡಪ್ಪ ನೀವು ನಾವು ಒಳ್ಳೆ ಕೇಳಿ ಸಂಗೀತ ತೊಳೆದ್ಬಿಟ್ಟು ಅವ್ರಿಗೆ ತಮ್ಮ ತಗೋ ಕೊಡ ಕೈಲಿ ಎಷ್ಟು ಎತ್ಕೊಬಲ್ಲಕ್ಕ? ಎಷ್ಟು ತರಬೇಕು? ಎಷ್ಟು ತರನ? ಮಂಗ್ರಿ ಎರಡು ತಾಂಬ, ಎರಡೋ ಮೂರ ತಾಂಬ. ಇದೇನಪ್ಪ ಇದು? ವಿಡಿಯೋ ಇರೋದಪ್ಪ ಎತ್ಕೋಬೋದು. ಇನ್ನು ಅಡುಗೆ ಎಲ್ಲ ರೆಡಿಯಾಗಿತ್ತು. ಸೊ ಅಡುಗೆ ಎಲ್ಲ ರೆಡಿ ಆದಮೇಲೆ ಇನ್ನೇನು ಆಲ್ಮೋಸ್ಟ್ ಎಡೆ ಇಡೋದೇ ಅಲ್ವಾ. ಸೊ ಹಂಗಾಗಿ ನಮ್ಮಮ್ಮ ಎಡೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದರು. ಇನ್ನು ಆಲ್ಮೋಸ್ಟ್ ನಾನು ಅಡುಗೆ ಮನೆಯಲ್ಲಿ ಪಾತ್ರೆಗಳಂದರೆ ಬಡಿಸೋ ಅಂಥ ಪಾತ್ರೆಗಳಿಗೆ ಅಡುಗೆ ಎಲ್ಲನೂ ತೆಗ್ದಿಟ್ಬಿಟ್ಟು ನಾನು ಆಚೆ ಬಂದಿದ್ದೆ. ಇನ್ನು ಎಡೆ ಇಡೋದೆಲ್ಲ ಅವರೇ ರೆಡಿ ಮಾಡ್ಕೊತಾರಲ್ಲ, ನಮಗೆಲ್ಲ ಅವೆಲ್ಲ ಬರಲ್ಲ. ಸೊ ಅವರೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊತಾರೆ. ಹಂಗಾಗಿ ಏನೇನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾವೆಲ್ಲ ಬಂದು ಆಚೆ ನಿಂತಿದ್ದೋ. ಇನ್ನು ಅಮ್ಮಂಗೆ ರೆಡಿ ಮಾಡ್ಕೊತಾ ಇರ್ತಾರಲ್ಲ. ಸೊ ನಾವು ಎಲ್ಲ ಐಟಮ್ಸು ಅಡುಗೆ ಐಟಮ್ಸ್ ಎಲ್ಲನೂ ಅವರೆಲ್ಲ ನೀಟಾಗಿ ಎಲ್ಲನೂ ಇಟ್ಕೊಂಡು ಅದು ಎಷ್ಟೆಷ್ಟು ಹಾಕಬೇಕು ಪೂಜೆಗೆ, ಅಂದರೆ ಎಡೆ ಇಡೋಕ್ಕೆ ಎಷ್ಟೆಷ್ಟು ಹಾಕಬೇಕು ಅಷ್ಟೆಷ್ಟೆಲ್ಲ ಹಾಕ್ಬಿಟ್ಟು ಒಳಗೆ ಕೊಡ್ತಾರೆ. ಸೊ ಹಂಗೇನೆ ತಗೊಂಡೋಗಿ ಇಟ್ಬಿಡೋದು. ಸೊ ಚೆನ್ನಾಗಿರುತ್ತೆ ಇದೊಂಥರ ವೀಡಿಯೋ. ಸೊ ಹಂಗಾಗಿ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ನಾನ್ ವೆಜ್ ಅಡುಗೆ ಆದರೆ ಆಪ್ಷನ್ಸು ಕಮ್ಮಿ ಇರ್ತವೆ. ಆಲ್ಮೋಸ್ಟ್ ಇನ್ನೇನು ಮಟನ್ ಸಾಂಬಾರು, ಚಿಕನ್ ಗೊಜ್ಜು ಅಥವಾ ಬೋಟಿ ಗೊಜ್ಜು ಇದಿಷ್ಟೇ ಆಪ್ಷನ್ಸ್ ಇರುತ್ತೆ. ಬಟ್ ವೆಜ್ ಅಡುಗೆಯಲ್ಲಾದರೆ ವೆರೈಟಿ ಆಪ್ಷನ್ಸ್ ಮಾಡಲೇಬೇಕಾಗತ್ತೆ. ಅಲ್ಲದೆ ಈಸಿ ಅಂದರೆ ನಾನ್ ವೆಜ್ ಅಡುಗೆ ಅಂತಲೇ ಹೇಳ್ಬೋದು. ವೆಜ್ ಅಡುಗೆ ಆದರೆ ಈಗ ನಾವು ಏನೇ ಒಂದು ಮಾಡ್ತೀವಿ ಅಂದರೂ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಒಂದೆರಡು ಥರ ಪಲ್ಯ, ಈ ಥರ ವೆರೈಟಿ ಮಾಡಲೇಬೇಕಾಗತ್ತೆ. ಬಟ್ ನಾನ್ ವೆಜ್ಜಲ್ಲಿ ಹಂಗಿರಲ್ಲ. ಚಿಕನ್ನು, ಮಟನ್ನು ಇಷ್ಟೇ ಆಪ್ಷನ್ ಇರೋದ್ರಿಂದ ಅದಾದರೆ ಬೇಗ ಆಗುತ್ತೆ ಅಂತ ನನಗನ್ಸೋ ಪ್ರಕಾರ ಅದಾದರೆ ಬೇಗ ಆಗುತ್ತೆ ಅಂತ. ನಿಮಗೆಲ್ಲ ಯಾವ ರೀತಿ ಅಂತೇಳಿ, ಯಾವ್ದು ಈಸಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಅಂದರೆ
ನಮಗೆ ಈಸಿ ಅಂದಿದ ತಕ್ಷಣ ನಾವು ಅದನ್ನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಶಾಸ್ತ್ರದ ಪ್ರಕಾರ, ನಮ್ಮ ಪದ್ಧತಿ ಪ್ರಕಾರ ವೆಜ್ ಮಾಡಬೇಕು ಅಂದಾಗ ವೆಜ್ ಮಾಡಲೇಬೇಕಾಗತ್ತೆ. ನಾನ್ ವೆಜ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನ್ ವೆಜ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಅತ್ತೆಯವ್ರ ಮನೆಯಲ್ಲಿ ಆಲ್ಮೋಸ್ಟು ಎಲ್ಲ ಪ್ರತಿಯೊಂದು ಇದು ಕೂಡ ವೆಜ್ಜಲ್ಲೇ ಮಾಡೋದು. ಯಾವುದೇ ದಿನ ಎಡೆ ಇಟ್ಟರು ಯುಗಾದಿ ಹಾಗೆ ಉಪವಾಸ ಹಬ್ಬದಲ್ಲೇ ಎಲ್ಲದರಲ್ಲೂ ಕೂಡ ಅವರು ಆಲ್ಮೋಸ್ಟ್ ಸ್ವೀಟೇ ಇಡೋದು. ಇನ್ನು ನಮ್ಮ ಅಪ್ಪಾಜಿಯವ್ರ ಮನೇಲಿ ಅಷ್ಟೇ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ಅವ್ರ ಮನೇಲಿ ಅವರು ಸ್ವೀಟೇನೆ. ಬಟ್ ಬಂದಿದ್ದ ನೆಂಟರುಗಳಿಗೆ ಸ್ವೀಟು ಅಂದರೆ ಒಂಥರ ಇದು ಮಾಡ್ತಾರಲ್ವ ಅಂತೇಳಿ ಎಡೆಗೆ ಸ್ವೀಟು ಖಾರ ಎರಡೂ ಮಾಡಿಕೊಂಡು ಬಡಿಸೋರಿಗೆ ನಾನ್ ವೆಜ್ ಮಾಡ್ತೀವಿ. ಸೊ ಇಲ್ಲಿ ಆ ರೀತಿ ಇಲ್ಲ, ಬಟ್ ಎಲ್ಲ ಹಬ್ಬದಲ್ಲೂ ಇವರು ಸ್ವೀಟೇ ಮಾಡೋದು. ಸೊ ನೋಡಿ, ವೆಜ್ ಅಡುಗೆ ಆದರೆ ಎಲೆ ತುಂಬ ಡಿಶಸ್ಗಳು ರೆಡಿ ಆಗ್ತವೆ. ಒಂದು 3 ಥರ ಪಲ್ಯ, ಬೋಂಡ, ಹಪ್ಳ, ವಡೆ ಎಲ್ಲದೂ ಕೂಡ. ಸೊ ಚೆನ್ನಾಗಿರುತ್ತೆ. ಇದು ಕೂಡ ಅಲ್ಲದೆ ನಾವೆಲ್ಲನೂ ಒಟ್ಟಿಗೆ ಸೇರ್ಕೊತೀವಿ, ಅಕ್ಕ ತಂಗಿರೆಲ್ಲ. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೊತಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ನಾಗೆ ಎಲ್ಲ ಕೂಡ ರೆಡಿ ಆಯಿತು. ಇನ್ನು ಪ್ರತಿ ವರ್ಷವೂ ಅಷ್ಟೇ ನಮ್ಮ ನಮ್ಮ ಮನೆಯಲ್ಲಿ ಇದು ರೂಢಿ. ನಮ್ಮ ಅಪ್ಪಾಜಿ ಅವರು ವಿಭೂತಿ ಹಚ್ಕೊಂಡು ಇನ್ನು ಮನೇಲಿರೋರಿಗೆಲ್ಲರಿಗೂ ಆಲ್ಮೋಸ್ಟು ಅವರೇ ವಿಭೂತಿನ ಹಚ್ತಾರೆ. ಸೊ ಚೆನ್ನಾಗಿರುತ್ತೆ. ಇವತ್ತೊಂದಿನ ಹೆಂಗಿರುತ್ತೆ ಹಂಗೆ ಇಡಿಸ್ಕೊಳ್ಳಿ, ಎಲ್ರಿಗೂ ಒಂದೇ ಥರ ಇಡೋದು, ವಾದ ಮಾಡಬಾರ್ದು. ನೀವು ಈ ಕಡೆ ಇಟ್ಕೊಂಡ್ರಾ? ಈ ಕಡೆ ಇಟ್ಕೊಂಡ್ರ ಈ ಕಡೆ ಇಟ್ಟು ಈ ಕಡೆ ಇಟ್ಕೊಂಡ್ಲ. ಇಲ್ಲಿ ಸೈಡಿಗೆ ಹೋಗ್ತೈತೆ, ಅದಕ್ಕೆ ಕಾಣುತ್ತಾ ಈಗ ಇಟ್ಕೊಂಡು ಬನ್ನಿ ಈಗ. ಅದಕ್ಕೆ ಕಟ್ ಮಾಡಿಸ್ಕೊಂಡು ಅವರು ಕ್ಯೂನಲ್ಲಿ ನಿಂತಿದ್ರು, ಇವ್ರು ಕ್ಯೂ ದಾಟ್ ಬಂದ್ರು. ಅಪ್ಪ ಹಿಂಗ್ ತಿರ್ಕೋಬೇಕು ಇವಾಗ. ಅಪ್ಪ ನಾನಿಲ್ಲ, ಹಿಂಗೆ ಹಿಂದೆ ಹಿಂದೆ ಹಚ್ಚು ಕಳ್ಕೊಂಡ್ರೆ ಇನ್ನಾಗೆ ಅಪ್ಪ ಎಲ್ರಿಗೂ ವಿಭೂತಿ ಹಚ್ಚಾದ್ಮೇಲೆ ಇನ್ನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲದೆ ಪ್ರತಿ ವರ್ಷವೂ 7 ಗಂಟೆ ಅಷ್ಟರಲ್ಲಿ ಪೂಜೆನೇ ಮುಗ್ದೋಗ್ತಿತ್ತು. ಬಟ್ ಈ ವರ್ಷ ಯಾಕೋ ಸ್ವಲ್ಪ ಲೇಟೇ ಆಗಿಬಿಡ್ತು. ಅಂದರೆ ಅಡುಗೆ ಎಲ್ಲ 6 ಗಂಟೆ ಅಷ್ಟರಲ್ಲೇ ಆಗಿತ್ತು, ಬಟ್ ಎಡೆ ಇಡೋ ಅಷ್ಟೊತ್ತಿಗೆ ಯಾಕೋ ಲೇಟೇ ಆಗೋಯ್ತು. ಸೊ ಇರಲಿ ಬಿಡು ಅಂತೇಳಿ, ಅಂದರೆ ನಾವು ಎಡೆ ಎಲ್ಲ ಇಟ್ಟು ಮಾಮೂಲಿ ಹೊರಗಡೆ ಎಲ್ಲ ಹೋಗಿ ಬಂದು ಮೇಲೆ ಸುಮಾರು ಹೊತ್ತಾದ್ಮೇಲೆ ನೆಂಟರುಗಳು ಬರೋರು. ಸೊ ಈ ಸಲ ಎಡೆ ಇಟ್ಟು ಹೊರಗೆ ಹೋಗಿ ನಿಂತ್ಕೋತಿದ್ದಂಗೆ ಅಂದರೆ ನೆಂಟರುಗಳು ಬೇಗ ಬಂದರು. ಅಂದರೆ ನೆಂಟರುಗಳು ಟೈಮಿಗೆ ಕರೆಕ್ಟಾಗಿ ಬಂದರು, ಬಟ್ ನಮ್ಮದೇ ಸ್ವಲ್ಪ ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನಾಗೆ
ಹೊಸಬ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಇನ್ನು ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. Thanks for watching. Love you all. Bye bye.